ಗಣೇಶೋತ್ಸವದ ಪ್ರಯುಕ್ತ ನಡೆಯುವ ಸಮಾರಂಭಗಳಿಗೆ ಅವಶ್ಯಕವಾದ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕಾಸರಗೋಡು ಉಳ್ಯದಡ್ಕದ ಗುರುಕೃಪಾ ನಿಲಯ. ಮೂರ್ತಿ ತಯಾರಿಕೆಯಲ್ಲಿ 54 ವರ್ಷಗಳ ಸಂಪ್ರದಾಯ ಹೊಂದಿರುವ ಬಿ ಕೇಶವತಂತ್ರಿ ಅವರ ಮೇಲ್ನೋಟದಲ್ಲಾಗಿದೆ ನಿರ್ಮಾಣ ಪ್ರಗತಿಯಲ್ಲಿರುವುದು. ಕಾಸರಗೋಡು ಗಣೇಶ ಹಬ್ಬ ಸೇರಿದಂತೆ 38 ಕಡೆಗಳಿಗಾಗಿದೆ ಗುರುಕೃಪಾ ನಿಲಯದಿಂದ ಗಣೇಶ ಮೂರ್ತಿಯನ್ನು ತಲುಪಿಸಲಾಗುತ್ತಿರುವುದು. City Gold and Diamonds, Kerala and Karnataka, the glow of purity. ಗಣೇಶ ಚತುರ್ಥಿಯ ದಿನ ಸಮೀಪಿಸುತ್ತಿದ್ದಂತೆ ಕಾಸರಗೋಡಿನ ಉಳ್ಯತಡ್ಕದಲ್ಲಿರುವ ಗುರುಕೃಪಾ ನಿಲಯವು ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುವಲ್ಲಿ ನಿರತವಾಗಿದೆ. ಗಣೇಶ ಹಬ್ಬದಲ್ಲಿ ಬಳಸುವ ಗಣಪತಿ ಮೂರ್ತಿ ತಯಾರಿಸುವ ಅಂತಿಮ ಹಂತಗಳು ಪ್ರಸ್ತುತ ಪ್ರಗತಿಯಲ್ಲಿದೆ. ಬಿ ಕೇಶವತಂತ್ರಿ ಅವರ ಮೇಲ್ವಿಚಾರಣೆಯಲ್ಲಿ ಅವರ ಪುತ್ರರಾದ ಹರಿಪ್ರಸಾದ್, ಗುರುಪ್ರಸಾದ್ ಸಂಬಂಧಿಕರು, ಸ್ನೇಹಿತರೊಂದಿಗೆ ಮೂರ್ತಿಗಳನ್ನು ತಯಾರಿಸುತ್ತಿದ್ದಾರೆ. ಕಳೆದ 54 ವರ್ಷಗಳಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಿರುವ ಬಿ ಕೇಶವತಂತ್ರಿ ಅವರು ಮೂರ್ತಿ ತಯಾರಿಕೆಯಲ್ಲಿ ತಮ್ಮ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿದ್ದಾರೆ. ತರವಾಡಿನವರು ಸಂಘಟನೆಗಳು ಆರ್ಡರ್ ಮಾಡಿದ 38 ವಿಗ್ರಹಗಳನ್ನಾಗಿದೆ ಬಿ ಕೇಶವತಂತ್ರಿ ಅವರ ಮನೆಯ ಪಕ್ಕದಲ್ಲಿರುವ ಕಾರ್ಯಾಗಾರದಲ್ಲಿ ಸಿದ್ಧಪಡಿಸಲಾಗುತ್ತಿರುವುದು. ಸಾರ್ವಜನಿಕ ಗಣೇಶ ಹಬ್ಬಕ್ಕಾಗಿ ವಿವಿಧ ಅಡಿ ಎತ್ತರದವರೆಗಿನ ವಿಗ್ರಹಗಳನ್ನಾಗಿದೆ ತಯಾರಿಸಲಾಗುತ್ತಿರುವುದು. ಈ ಬಾರಿ ಕಾಸರಗೋಡಿನಲ್ಲಿ ನಡೆಯುವ ಗಣೇಶ ಹಬ್ಬಕ್ಕಾಗಿ ಗಣೇಶ ಮೂರ್ತಿಯನ್ನು ಇಲ್ಲಿಂದಲೇ ತಯಾರಿಸುತ್ತಿರುವುದು. 6 ಅಡಿ ಎತ್ತರದ ವಿಗ್ರಹದ ಮೂರ್ತಿಯನ್ನು ಪೂರ್ಣಗೊಳಿಸಲಾಗಿದೆ. ಈಗ ಅದಕ್ಕೆ ಬಣ್ಣ ಬಳಿಯುವ ಕಾರ್ಯ ಮಾತ್ರ ಬಾಕಿ ಉಳಿದಿರುವುದು. ಹೆಂಚು ತಯಾರಿಸಲು ಬಳಸುವ ಜೇಡಿಮಣ್ಣನ್ನು ಪ್ರತಿಮೆಗಳನ್ನು ನಿರ್ಮಿಸಲು ಬಳಸಲಾಗುತ್ತದೆ. ಕರ್ನಾಟಕದ ಕುಂದಾಪುರದಿಂದ ಈ ಮಣ್ಣನ್ನು ತರಲಾಗುತ್ತದೆ. ಕೇರಳ, ಕರ್ನಾಟಕ ಸೇರಿದಂತೆ ಪ್ರದೇಶಗಳಲ್ಲಿ ಗಣೇಶ ಉತ್ಸವ ಸಮಾರಂಭಗಳಿಗಾಗಿ ವರ್ಷಗಳಿಂದ ಇಲ್ಲಿ ವಿಗ್ರಹಗಳನ್ನು ತಯಾರಿಸಲಾಗುತ್ತಿದೆ. ಈ ಬಾರಿ ಕಾಸರಗೋಡಿನ ಜೊತೆಗೆ ಪಯ್ಯನೂರು, ಕಾಂಜಂಗಾಡ್, ಎಡನೀರು, ಕುಂಟಾರು ಮತ್ತು ಕರ್ನಾಟಕ ಸೇರಿದಂತೆ ಜಿಲ್ಲೆಯ ಹೆಚ್ಚಿನ ಸ್ಥಳಗಳಲ್ಲಿ ಸಾರ್ವಜನಿಕ ಗಣೇಶ ಉತ್ಸವಕ್ಕಾಗಿ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸುವಲ್ಲಿ ನಿರತರಾಗಿದ್ದಾರೆ ಬಿ ಕೇಶವತಂತ್ರಿ. ಹಾಗೆ ಸುಮಾರು ಒಂದು 54 ವರ್ಷಗಳಿಂದ ಹಿಂದೆ ನಮ್ಮ ಹಿರಿಯರು, ಅಜ್ಜನವರು, ಮಾವನವರನ್ನು ಮಾಡ್ತಾಯಿದ್ರು. ಅವರು ಮಾಡ್ತಾಯಿದ್ದ ಹಾಗೆ ಅವರ ಜೊತೆಯಲ್ಲೇ ಸೇರಿಕೊಂಡು ನಮಗೂ ಸಹ ಮಾಡುವಂಥ ಒಂದು ಅಭ್ಯಾಸ ಮಾಡಿದೆ. ಅದನ್ನು ಸರಿಯಾದ ಶಾಸ್ತ್ರ ರೀತಿಯಲ್ಲಿ ಕಲಿತು ಶಿಲ್ಪಶಾಸ್ತ್ರಕ್ಕೆ ಅನುಸರಿಸಿಕೊಂಡಿರುವಂಥ ಮೂರ್ತಿ ರಚನೆಯನ್ನು ಎಲ್ಲ ಭಾಗದ, ಇದು ಮಾತ್ರ ಅಲ್ಲ, ಮಣ್ಣಿಂದ ಮಾತ್ರ ಅಲ್ಲ, ಶಿಲ್ಪ ಭಾಗ, ಮರದ ಭಾಗ, ಕಂಚಿನ ಭಾಗ, ಬೆಳ್ಳಿಯ ವಸ್ತು ಇದೆಲ್ಲ ತಯಾರು ಮಾಡಲಿಕ್ಕೆ ನಾವು ಅಭಿಪ್ರಾಯ ಮಾಡಿದ್ದೇವೆ. ನಮ್ಮ ಕುಲ ಕಸುಬು, ನಾವು ವೈದಿಕರು, ವೇದಾಂತ ಸಿದ್ಧಾಂತದಲ್ಲಿ ನಮ್ಮ ಗುರು ಹಿರಿಯರೆಲ್ಲ ನಡೆಸಿಕೊಂಡಿದ್ದಾರೆ. ಅದೇ ಪ್ರಕಾರ ನಾವು ಈಗ ನಡೀತಾ ಇದ್ದೇವೆ. ಇಲ್ಲಿ ಗುರುಕುಲವಾಗಿ ನಮ್ಮ ಮಕ್ಕಳಿಗೆ ವೇದ ಪಾಠ ಇತ್ಯಾದಿಗಳು ನಡೆಸ್ತಾ ಇದ್ದೇವೆ. ಈ ಪ್ರಕಾರ ಇಲ್ಲಿ ಗುರುಕೃಪಾ ವೈದಿಕ ಶಿಕ್ಷಣ ಸಮಿತಿ ಅಂತೇಳಿ ನಮ್ಮ ಮನೆಗೆ ಗುರುಕೃಪಾ ನಿವಾಸ ಅಂತ ಹೆಸರು ಉಂಟು. ಈ ಪ್ರಕಾರ ನಾವು ಮಾಡ್ತಾಯಿದ್ದೇವೆ. ಕಾಸರಗೋಡಿನ ಗಣೇಶೋತ್ಸವ ಸುಮಾರು ವರ್ಷಕ್ಕೆ ಮೊದಲು ನಾವು ಮಾಡ್ತಾಯಿದ್ದೆ. ಈಗ ಕೆಲವು ವರ್ಷದಿಂದ ಮಾಡಲಿಕ್ಕೆ ಅವಕಾಶ ಬರಲಿಲ್ಲ. ಈ ವರ್ಷ ನಮಗೆ ಗಣೇಶೋತ್ಸವದ 70ನೇ ವರ್ಷ ಅಂತ ಹೇಳಿದ್ದಾರೆ. ಚೆಂದಾಗಿ ಮಾಡಬೇಕು ಅಂತ. ಹಾಗೆ ನಾವೆಲ್ಲರೂ ಸೇರಿ ಬಹಳಷ್ಟು ಭಯಭಕ್ತಿಯಿಂದ ನಿತ್ಯ ಅನುಷ್ಠಾನದೊಂದಿಗೆ ಆ ಮೂರ್ತಿಯ ರಚನೆಯನ್ನು ಮಾಡಿ ನಾಳೆ ಅವರಿಗೆ ಬಿಟ್ಟುಕೊಡುವಂಥ ಒಂದು ವಿಷಯವನ್ನು ಅಳವಡಿಸಿಕೊಂಡಿದ್ದೇವೆ. ಅದಕ್ಕೆ ಬೇಕಾಗಿ ನಾವು ಎಲ್ಲರೂ ಬಹಳಷ್ಟು ಆನಂದಮಯವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಗಣೇಶ ಮೂರ್ತಿ ತಯಾರಿಕಾ ಕೇಂದ್ರ ಮಾತ್ರವಲ್ಲ, ವೇದಾಧ್ಯಯನ ಕೇಂದ್ರವೂ ಆಗಿದೆ ಗುರುಕೃಪಾ ನಿಲಯ. ಅನೇಕ ಮಕ್ಕಳಿಗೆ ಬಿ ಕೇಶವತಂತ್ರಿ ವೇದಾಧ್ಯಯನವನ್ನು ಒದಗಿಸುತ್ತಿದ್ದಾರೆ. ಗಣೇಶ ಮೂರ್ತಿಗಳ ಜೊತೆಗೆ ಶಾರದ ಮೂರ್ತಿಗಳನ್ನು ಸಹ ಇಲ್ಲಿ ತಯಾರಿಸಲಾಗುತ್ತದೆ. ಕುಟುಂಬ ಸದಸ್ಯರಲ್ಲದೆ ಸಂಬಂಧಿಕರು, ಸ್ನೇಹಿತರಾದ ಪುರುಷೋತ್ತಮ, ಗೋಪಾಲಕೃಷ್ಣ, ಚರಣ್ ಕುಮಾರ್, ಯತೀಂದ್ರ, ಪುಷ್ಪರಾಜ್, ಸುಜೀಶ್, ಅನಿಲ್ ಕುಮಾರ್, ಭರತ್ ಕುಮಾರ್, ನವೀನ್, ಧನುಷ್ ಮತ್ತು ಚಿರಾಯುಷ್ ಎಂಬಿವರು ಮೂರ್ತಿಗಳನ್ನು ತಯಾರಿಸುವಲ್ಲಿ ಸಹಾಯ ಮಾಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.